ಮಾನವ ದೇಹವನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ಅದು ಒಂದು ಸಣ್ಣ ಬ್ರಹ್ಮಾಂಡದಂತೆ ಕಾಣುತ್ತದೆ. ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಬ್ರಹ್ಮಾಂಡದ ಶಕ್ತಿಗಳ ಪ್ರತಿಬಿಂಬವಾಗಿದೆ. ಹೃದಯದಲ್ಲಿ ಸೂರ್ಯನ ಜೀವಶಕ್ತಿ ಸ್ಪಂದಿಸುತ್ತದೆ, ಮೆದುಳಿನಲ್ಲಿ ಚಂದ್ರನ ಶಾಂತಿ ಮತ್ತು ಮನಸ್ಸಿನ ಸಮತೋಲನ ನೆಲೆಸಿದೆ, ನರಗಳಲ್ಲಿ ಬುಧನ ಚೈತನ್ಯ ಮತ್ತು ಸಂವಹನ ಹರಿಯುತ್ತದೆ. ಈ ಗ್ರಹಶಕ್ತಿಗಳು ಸಮತೋಲನದಲ್ಲಿದ್ದಾಗ ದೇಹ ಆರೋಗ್ಯಕರವಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಕಾಣಿಸುತ್ತದೆ. ಆದರೆ ಈ ಶಕ್ತಿಗಳ ನಡುವೆ ಅಸಮತೋಲನ ಉಂಟಾದಾಗ ದೈಹಿಕ ರೋಗಗಳು, ಮಾನಸಿಕ ಅಶಾಂತಿ ಮತ್ತು ಭಾವನಾತ್ಮಕ ಗೊಂದಲ ಆರಂಭವಾಗುತ್ತದೆ. ಆದ್ದರಿಂದ ನಮ್ಮ ದೇಹವನ್ನು ಅರಿತು ಒಳಗಿನ ಶಕ್ತಿಗಳನ್ನು ಗೌರವಿಸಿ ಸಮತೋಲನ ಕಾಪಾಡಿಕೊಳ್ಳುವುದೇ ಸಂಪೂರ್ಣ ಆರೋಗ್ಯ ಮತ್ತು ಆಂತರಿಕ ಶಾಂತಿಯ ದಾರಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ಮತ್ತು ಮಾರ್ಗದರ್ಶಕರು ಆಚಾರ್ಯ ಸತ್ಯನಾರಾಯಣ. ಧನ್ಯವಾದಗಳು.